ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದ ಆರ್ಥಿಕತೆಯ ಬೆಳವಣಿಗೆ ಕುರಿತಂತೆ ವಿಶ್ವ ಬ್ಯಾಂಕ್ ಭರಪೂರ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಕೇಂದ್ರ ಸರ್ಕಾರದ ವಿತ್ತೀಯ ನಿರ್ವಹಣೆಗೆ ಜಾಗತಿಕ ಬ್ಯಾಂಕ್ ಶಬಾಷ್ ಗಿರಿ ನೀಡಿದೆ. ಭಾರತದ ಆರ್ಥಿಕತೆಯನ್ನ ಶ್ಲಾಘಿಸಿರುವ ವರ್ಲ್ಡ್ ಬ್ಯಾಂಕ್ ಭಾರತದ ಆರ್ಥಿಕತೆ ಬೆಳವಣಿಗೆಯ ಬಗ್ಗೆ ಹೊಸ ಅಂದಾಜನ್ನ ಮಾಡಿದೆ. ವಿಶ್ವ ಬ್ಯಾಂಕ್ ಪ್ರಕಾರ ಈ ವರ್ಷ ಭಾರತದ ಆರ್ಥಿಕತೆಯು 6.7 ದರದಲ್ಲಿ ಬೆಳೆಯಲಿದೆ ಅಂತ ತಿಳಿಸಿದೆ. ಬಲವಾದ ಕಾರ್ಮಿಕ ಶಕ್ತಿ, ಮಾರುಕಟ್ಟೆ ಬಲ, ವಿಸ್ತೃತ ಸಾಲ ಮತ್ತು ಹಣದುಬ್ಬರ ಪ್ರಮಾಣ ಕಡಿಮೆಯಾಗಿರೋದ್ರಿಂದ ಬೆಳವಣಿಗೆ ವೇಗ ಪಡೆಯಲಿದೆ. ಅದ್ಯಾಗೋ ತೆರಿಗೆಗಳ ಆದಾಯ ಹೆಚ್ಚುತ್ತಿದ್ರೂ ವಿತ್ತೀಯ ಕೊರತೆ ಕಾಡಲಿದೆ ಅಂತ ವಿಶ್ವ ಬ್ಯಾಂಕ್ ವರದಿ ತಿಳಿಸಿದೆ. 2025-26ರಲ್ಲಿ ವಿಶ್ವದ ಇತರೆ ದೇಶಗಳ ಆರ್ಥಿಕತೆಯ ಬೆಳವಣಿಗೆ ದರವು 2.7% ಎಂದು ಅಂದಾಜಿಸಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಭಾರತದ ಆರ್ಥಿಕತೆಯು ವಿಶ್ವದ ಪ್ರಮುಖ ದೇಶಗಳ ಆರ್ಥಿಕತೆಗಳಿಗಿಂತ ವೇಗವಾಗಿ ಅಭಿವೃದ್ಧಿ ಹೊಂದಲಿದೆ ಎನ್ನುವುದನ್ನು ಈ ವರದಿ ಬಹಿರಂಗಪಡಿಸಿದೆ. ಗ್ಲೋಬಲ್ ಎಕಾನಮಿಕ್ಸ್ ಪ್ರಾಸ್ಪೆಕ್ಟ್ಸ್ ವರದಿಯಲ್ಲಿ 2025-26ರ ಹಣಕಾಸು ವರ್ಷದಲ್ಲಿ ಭಾರತದ ಬೆಳವಣಿಗೆ ದರವು 6.7% ಎಂದು ಅಂದಾಜಿಸಲಾಗಿದೆ. ಸೇವಾ ವಲಯವು ಸ್ಥಿರವಾಗಿ ವಿಸ್ತರಿಸುವ ನಿರೀಕ್ಷೆ ಇದೆ ಮತ್ತು ಉತ್ಪಾದನಾ ಚಟುವಟಿಕೆ ಬಲಗೊಳ್ಳುವ ನಿರೀಕ್ಷೆ ಇದೆ ಎಂದು ವರದಿ ಹೇಳಿದೆ. ಲಾಜಿಸ್ಟಿಕ್ಸ್, ಮೂಲಸೌಕರ್ಯ ಮತ್ತು ತೆರಿಗೆ ಸುಧಾರಣೆಗಳನ್ನು ಸುಧಾರಿಸಲು ಸರ್ಕಾರದ ಉಪಕ್ರಮಗಳು ಈ ವಲಯಗಳಿಗೆ ಉತ್ತೇಜನ ನೀಡುತ್ತದೆ. 2025-26ರಲ್ಲಿ ಜಾಗತಿಕ ಆರ್ಥಿಕತೆಯು 2.7% ದರದಲ್ಲಿ ಬೆಳೆಯುತ್ತದೆ ಎಂದು ವಿಶ್ವ ಬ್ಯಾಂಕ್ ಅಂದಾಜಿಸಿದೆ. ಆದರೆ 2025-26 ಹಾಗೂ 26-27ರ ಹಣಕಾಸು ವರ್ಷದಲ್ಲಿ ಭಾರತದ GDP ಬೆಳವಣಿಗೆ 6.7% ದರದಲ್ಲೇ ಸಾಗಲಿದೆ ಅಂತ ವಿಶ್ವ ಬ್ಯಾಂಕ್ ವರದಿ ಅಂದಾಜಿಸಿದೆ. ಕೇಂದ್ರ ಸರ್ಕಾರ ನೌಕರರಿಗೆ ಬಿಗ್ ಗಿಫ್ಟ್ ಅನ್ನುವ ಹಾಗೆ 8ನೇ ವೇತನ ಆಯೋಗಕ್ಕೆ ಹಸಿರು ನಿಶಾನೆ ತೋರಿಸಿದೆ. ಆ ಮೂಲಕ ಏರುತ್ತಿರುವ ಬೆಲೆಗಳ ನಡುವೆ ತುಸು ನೆಮ್ಮದಿ ತರುವ ಸುದ್ದಿ ನೀಡಿದೆ. ಗುರುವಾರ ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ಕೇಂದ್ರ ನೌಕರರ ವೇತನ ಮತ್ತು ಪಿಂಚಣಿದಾರರ ಭತ್ಯೆಗಳನ್ನು ಪರಿಷ್ಕರಿಸಲು 8ನೇ ವೇತನ ಆಯೋಗದ ರಚನೆಗೆ ಅನುಮೋದನೆ ನೀಡಲಾಗಿದೆ. ಶೀಘ್ರದಲ್ಲೇ ಆಯೋಗದ ಅಧ್ಯಕ್ಷರು ಮತ್ತು 2 ಸದಸ್ಯರ ನೇಮಕವಾಗಲಿದೆ. ಬಳಿಕ ಪ್ರಕ್ರಿಯೆ ಶುರುವಾಗಲಿದೆ. ಇದಕ್ಕೂ ಮುನ್ನ 7ನೇ ವೇತನ ಆಯೋಗದ ಶಿಫಾರಸುಗಳು ಅನುಷ್ಠಾನಕ್ಕೆ ಬರಲಿವೆ. ಕೇಂದ್ರದ ಈ ಕ್ರಮವು ರಕ್ಷಣಾ ವಲಯದಲ್ಲಿ ಕೆಲಸ ಮಾಡುವವರು ಸೇರಿದಂತೆ ಸುಮಾರು 50 ಲಕ್ಷ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಪ್ರಯೋಜನವನ್ನ ನೀಡಲಿದೆ. ಇದಲ್ಲದೆ ಸುಮಾರು 65 ಲಕ್ಷ ಪಿಂಚಣಿದಾರರ ಪಿಂಚಣಿಯು ಹೆಚ್ಚಾಗುತ್ತದೆ. ಇದು ದೆಹಲಿಯೊಂದರಲ್ಲೇ ಸುಮಾರು 4 ಲಕ್ಷ ಉದ್ಯೋಗಿಗಳಿಗೆ ಪ್ರಯೋಜನವನ್ನ ನೀಡಲಿದೆ. ಇನ್ನು 8ನೇ ವೇತನ ಆಯೋಗದ ಶಿಫಾರಸುಗಳನ್ನ 2026ರಲ್ಲಿ ಅನುಷ್ಠಾನಗೊಳ್ಳುವ ಸಾಧ್ಯತೆ ಇದೆ. 7ನೇ ವೇತನ ಆಯೋಗದ ಪ್ರಕಾರ ಮೂಲ ವೇತನವನ್ನ 7,000 ರೂಪಾಯಿಗಳಿಂದ 17,990 ರೂಪಾಯಿಗಳಿಗೆ ಹೆಚ್ಚಿಸಲಾಗಿತ್ತು. ಅದರಂತೆ 8ನೇ ವೇತನ ಆಯೋಗದಲ್ಲಿ ಕನಿಷ್ಠ ಮೂಲ ವೇತನವನ್ನ 34,650 ರೂಪಾಯಿಗೆ ಹೆಚ್ಚಿಸಬಹುದು ಅಂತ ಅಂದಾಜಿಸಲಾಗಿದೆ. ಇದರ ಜೊತೆಗೆ ಪಿಂಚಣಿ ಕೂಡ 9,000 ರೂಪಾಯಿಗಳಿಂದ 17,280 ರೂಪಾಯಿಗಳಿಗೆ ಹೆಚ್ಚಾಗಬಹುದು ಎನ್ನಲಾಗಿದೆ. ಇನ್ನು 8ನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಅಂಶಗಳನ್ನು 2.86ರಿಂದ 3ರ ನಡುವೆ ಇಡಲು ನೌಕರರ ಸಂಘಗಳು ಮತ್ತು ಇತರೆ ಸಂಸ್ಥೆಗಳು ಒತ್ತಾಯಿಸುತ್ತಿವೆ. ಈ ಬೇಡಿಕೆಯನ್ನ ಒಪ್ಪಿಕೊಂಡ್ರೆ ಸಂಬಳ ಪ್ರತಿಶತ 180ರಷ್ಟು ಹೆಚ್ಚಾಗಲಿದೆ. ಅಂದರೆ 3 ಪಟ್ಟು ಸಂಬಳ ಏರಿಕೆ ಆಗಲಿದೆ. ಮುಂಬೈನ ಬಾಂದ್ರಾ ಮನೆಯಲ್ಲಿ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ ಶಂಕಿತನನ್ನ ಬಂಧಿಸಲಾಗಿದೆ. ಮಿಂಚಿನ ಕಾರ್ಯಾಚರಣೆ ನಡೆಸಿ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಘಟನೆ ನಡೆದು ಬರೋಬ್ಬರಿ 30 ಗಂಟೆಗಳ ಬಳಿಕ ಬಾಂದ್ರಾ ನಿವಾಸದ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಈ ಬಂಧನ ಮಾಡಲಾಗಿದೆ. ಬಾಂದ್ರಾ ಪೊಲೀಸರು ಶಂಕಿತ ಆರೋಪಿಯ ವಿಚಾರಣೆ ನಡೆಸಿದ್ದಾರೆ. ಆದರೆ ಆತನೇ ದಾಳಿಕೋರ ಎನ್ನುವ ಕುರಿತಂತೆ ಇನ್ನೂ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ. ದಾಳಿಕೋರನ ಬಂಧನಕ್ಕಾಗಿ ಮುಂಬೈ ಪೊಲೀಸರ 20 ತಂಡಗಳು ಕಾರ್ಯಾಚರಣೆ ನಡೆಸ್ತಾ ಇವೆ. ಸದ್ಯ ಈಗಿರುವ ಮಾಹಿತಿ ಪ್ರಕಾರ ಸೈಫ್ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದಾಕೆ ಶಂಕಿತ ದಾಳಿಕೋರನನ್ನ ಗುರುತಿಸುವ ಸಾಧ್ಯತೆ ಇದೆ. ಕಾರಣ ಈ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಳು ಎನ್ನುವ ಗುಮಾನಿ ಇದೆ. ದೆಹಲಿ ಚುನಾವಣೆಯಲ್ಲಿ ಉಚಿತ ಕೊಡುಗೆಗಳ ಭರಪೂರ ಅವಕಾಶವನ್ನೇ ನೀಡುತ್ತಿರುವ ಆಮ್ ಆದ್ಮಿ ಪಕ್ಷ ಇದೀಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ದೆಹಲಿ ಮೆಟ್ರೋದಲ್ಲಿ ವಿದ್ಯಾರ್ಥಿಗಳಿಗೆ ಟಿಕೆಟ್ ದರದಲ್ಲಿ 50% ವಿನಾಯಿತಿ ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಿದೆ. ಈ ಕುರಿತು ದೆಹಲಿ ಮಾಜಿ ಸಿಎಂ ಹಾಗೂ ಆಮ್ ಆದ್ಮಿ ಪಕ್ಷದ ನಾಯಕ ಕೇಜ್ರಿವಾಲ್
ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ. ದೆಹಲಿ ಮೆಟ್ರೋದಲ್ಲಿ ಕೇಂದ್ರ ಮತ್ತು ದೆಹಲಿ ಸರ್ಕಾರಗಳೆರಡೂ ಪಾಲು ಹೊಂದಿವೆ. ಇದಕ್ಕೆ ತಗುಲುವ ವೆಚ್ಚವನ್ನ ಕೇಂದ್ರ ಮತ್ತು ದೆಹಲಿ ಸರ್ಕಾರಗಳೆರಡೂ ಭರಿಸಬೇಕು. ನಾವು ವಿದ್ಯಾರ್ಥಿಗಳಿಗೆ ಬಸ್ನಲ್ಲಿ ಉಚಿತ ಬಸ್ ಪ್ರಯಾಣವನ್ನ ಯೋಜಿಸುತ್ತಿದ್ದೇವೆ. ಹೀಗಾಗಿ ಮೆಟ್ರೋ ದರದಲ್ಲಿ 50% ವಿನಾಯಿತಿ ನೀಡಲು ಕೋರಿದ್ದಾರೆ. ಎಕ್ಸ್ನಲ್ಲಿ ಪ್ರಧಾನಿಗೆ ಬರೆದಿರುವ ಪತ್ರವನ್ನ ಕೇಜ್ರಿವಾಲ್ ಹಂಚಿಕೊಂಡಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಉತ್ಸಾಹ ಮುಂದುವರೆದಿದೆ. ನಿತ್ಯವೂ ಲಕ್ಷಾಂತರ ಜನ ತ್ರಿವೇಣಿ ಸಂಗಮದಲ್ಲಿ ಮುಳುಗೇಳುತ್ತಿದ್ದಾರೆ. ದೇಶದ ವಿವಿಧ ಮೂಲೆಗಳಿಂದ ವಿಶೇಷ ಕುಂಭ ರೈಲುಗಳು ಪ್ರಯಾಗ್ರಾಜ್ನತ್ತ ಆಗಮಿಸುತ್ತಿದ್ದು, ಮೊದಲ ಅಮೃತ ಸ್ನಾನ ಮುಗಿದಿದ್ದರೂ ನಿತ್ಯವೂ ಲಕ್ಷೋಪಲಕ್ಷ ಜನ ಆಗಮಿಸುತ್ತಿದ್ದಾರೆ. ಇದರ ನಡುವೆ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ರಾಜ್ಯ ಸರ್ಕಾರ ಕುಂಭಮೇಳದಲ್ಲಿ ಭಾಗಿಯಾದವರ ಕುರಿತು ನೀಡುತ್ತಿರುವ ಅಂಕಿ ಅಂಶಗಳು ನಕಲಿ ಅಂತ ಆರೋಪಿಸಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಹೇಳಿಕೊಳ್ಳುವಷ್ಟು ಜನರಿಲ್ಲ. ಯೋಗಿ ಸರ್ಕಾರ ತಪ್ಪು ಸಂಖ್ಯೆಗಳನ್ನ ಹೇಳುತ್ತಿದೆ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಯೋಗಿ ಸರ್ಕಾರದ ಮಂತ್ರಿ ದಯಾಶಂಕರ್ ಸಿಂಹ ತಿರುಗೇಟು ನೀಡಿದ್ದಾರೆ. ಇಂತಹ ಹೇಳಿಕೆಗಳಿಂದ ಏನು ಸಾಧಿಸಲು ಹೊರಟಿದ್ದೀರಿ ಅಂತ ಅವರು ಪ್ರಶ್ನಿಸಿದ್ದಾರೆ. ಧಾರ್ಮಿಕ ಮೇಳದಲ್ಲೂ ವೋಟ್ ರಾಜಕಾರಣವನ್ನ ಬೆರೆಸುವ ನಿಮಗೆ ದೇವರೇ ಬುದ್ಧಿ ಕಲಿಸುತ್ತಾನೆ ಅಂತ ದಯಾಶಂಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಸಂಗಮದ ದಡದಲ್ಲಿ ನಿರ್ಮಿಸಲಾದ ಅಖಾಡಗಳಲ್ಲಿ ಹೊಸ ನಾಗ ಸಾಧುಗಳ ಆಯ್ಕೆ ಪ್ರಕ್ರಿಯೆ ಶುರುವಾಗಿದೆ. ಮೌನಿ ಅಮಾವಾಸ್ಯೆಯ ಮೊದಲು ಈ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಇದಕ್ಕಾಗಿ 2 ಉದಾಸಿ ಅಖಾಡಗಳು ಮತ್ತು 7 ಶೈವ ಅಖಾಡಗಳು ಹೊಸ ನಾಗ ಸಾಧುಗಳ ಪರಿಚಯಕ್ಕೆ ಅಣಿಯಾಗಿವೆ. ಆರಂಭಿಕವಾಗಿ ಈ ಪ್ರಕ್ರಿಯೆಯು ಶುಕ್ರವಾರದಿಂದ ಜುನಾ ಅಖಾಡದಲ್ಲಿ ಪ್ರಾರಂಭವಾಗಲಿದೆ. ಪೊಲೀಸ್ ಭದ್ರತಾ ವ್ಯವಸ್ಥೆಯಲ್ಲಿ ಶ್ವಾನಗಳು ಕೂಡ ಸೈನಿಕರಷ್ಟೇ ಮಹತ್ವದ ಪಾತ್ರ ವಹಿಸುತ್ತವೆ. ಅಂತೆಯೇ ಪ್ರತಿ ಪೊಲೀಸ್ ಪಡೆಯಲ್ಲೂ ಪ್ರತ್ಯೇಕ ಶ್ವಾನ ಪಡೆ ಇರುತ್ತದೆ. ಇದಕ್ಕೆ ಕೇಂದ್ರೀಯ ಪಡೆಗಳು ಸಹ ಹೊರತಲ್ಲ. ಶ್ವಾನಗಳು ಹೇಳಿ ಕೇಳಿ ನಿಯತ್ತಿಗೆ ಮತ್ತೊಂದು ಹೆಸರು. ಇದಕ್ಕೆ ಉದಾಹರಣೆ ಅನ್ನುವ ಹಾಗೆ ಛತ್ತೀಸ್ಗಢದಲ್ಲಿ ಐಇಡಿ ಸ್ಫೋಟದಿಂದ ಸೈನಿಕರನ್ನ ರಕ್ಷಿಸಲು ಹೋಗಿ ಸೇನಾ ಶ್ವಾನವೊಂದು ಗಂಭೀರವಾಗಿ ಗಾಯಗೊಂಡಿದೆ. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಲ್ಲಿ ಗಸ್ತು ತಿರುಗುತ್ತಿದ್ದ ವೇಳೆ ಐಇಡಿ ಸ್ಫೋಟಗೊಂಡಿತ್ತು. ಸ್ಫೋಟದ ವೇಳೆ ಸೈನಿಕರ ಜೊತೆಗಿದ್ದ ಸಿಆರ್ಪಿಎಫ್ ಶ್ವಾನ ಗಂಭೀರವಾಗಿ ಗಾಯಗೊಂಡಿದೆ. ಅಂದಹಾಗೆ ಸುಕ್ಮಾ ಜಿಲ್ಲೆಯ ಚುನಾಗೆಲೂರು ಬಳಿ ಬುಧವಾರ ಸಂಭವಿಸಿದ ಸ್ಫೋಟದಲ್ಲಿ ಈ ಅವಘಡ ನಡೆದಿದೆ. ಘಟನೆಯಲ್ಲಿ 3 ವರ್ಷದ ಶೆಫರ್ಡ್ ತಳಿಯ ಶ್ವಾನ ಆಂಡ್ರೋ ಬಲಗಾಲು ಮೂಳೆ ಮುರಿದಿದೆ. ಸದ್ಯಕ್ಕೆ ನಾಯಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮೂಲಕ ಸಿಆರ್ಪಿಎಫ್ ಪಡೆ ಈ ಮಾಹಿತಿ ನೀಡಿದೆ. ಭ್ರಷ್ಟಾಚಾರ ಪ್ರಕರಣದಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ 14 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಆದಿಲ್ ಕಾದಿರ್ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ ಟ್ರಸ್ಟ್ ಭ್ರಷ್ಟಾಚಾರ ಪ್ರಕರಣದಲ್ಲಿ ಪಾಕಿಸ್ತಾನಿ ನ್ಯಾಯಾಲಯವು ಅವರಿಗೆ ಈ ಶಿಕ್ಷೆಯನ್ನ ವಿಧಿಸಿದೆ. ಖಾನ್ ಪತ್ನಿ ಬುಷ್ರಾ ಬೀಬಿ ಅವರಿಗೂ 7 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಈ ಮೂಲಕ ಇಮ್ರಾನ್ ಖಾನ್ ಮತ್ತು ಅವರ ಪತ್ನಿ ಬುಷ್ರಾ ಬೀಬಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ತಪ್ಪಿತಸ್ಥರು ಎಂದು ಸಾಬೀತಾಗಿದೆ. ಶುಕ್ರವಾರ ಬೆಳಗ್ಗೆ ಪಾಕಿಸ್ತಾನ ಘನ ನ್ಯಾಯಾಲಯ ಈ ತೀರ್ಪು ಪ್ರಕಟಿಸಿದೆ. ನ್ಯಾಯಾಧೀಶ ನಾಸಿರ್ ಜಾವೇದ್ ರಾಣಾ ಅವರು ಈ ಪ್ರಕರಣದ ತೀರ್ಪು ನೀಡಿದ್ರು. ಅಂದಹಾಗೆ ಈ ಹಿಂದೆ ನ್ಯಾಯಾಲಯವು ವಿವಿಧ ಕಾರಣಗಳಿಂದಾಗಿ ತೀರ್ಪು ಪ್ರಕಟಿಸುವುದನ್ನ 3 ಬಾರಿ ಮುಂದೂಡಿತ್ತು. ಇದೀಗ ತೀರ್ಪು ಹೊರಬಿದ್ದಿದೆ. ಪ್ರಕರಣದಲ್ಲಿ ಜೈಲು ಶಿಕ್ಷೆಯೊಂದಿಗೆ ಇಮ್ರಾನ್ ಖಾನ್ ಅವರಿಗೆ 1 ಮಿಲಿಯನ್ ಪಾಕಿಸ್ತಾನಿ ರೂಪಾಯಿ ದಂಡ ಮತ್ತು ಅವರ ಪತ್ನಿ ಬುಷ್ರಾ ಬೀಬಿಗೆ 50 ಲಕ್ಷ ಪಾಕಿಸ್ತಾನಿ ರೂಪಾಯಿ ದಂಡ ವಿಧಿಸಲಾಗಿದೆ. ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ನಿಗ್ರಹ ದಳ ಡಿಸೆಂಬರ್ 2023ರಲ್ಲಿ ಇಮ್ರಾನ್ ಖಾನ್, ಪತ್ನಿ ಬೀಬಿ ಮತ್ತು ಇತರ 6 ಜನರ ವಿರುದ್ಧ ಪ್ರಕರಣ ದಾಖಲಿಸಿತ್ತು. ಮೊರಕ್ಕೋದಲ್ಲಿ ಭೀಕರ ದೋಣಿ ದುರಂತ ಸಂಭವಿಸಿದೆ. ಘಟನೆಯಲ್ಲಿ 50 ಮಂದಿ ಸಾವನ್ನಪ್ಪಿದ್ದಾರೆ. ಮೃತರಲ್ಲಿ 40 ಮಂದಿ ಪಾಕಿಸ್ತಾನದ ಪ್ರಜೆಗಳು ಅಂತ ಹೇಳಲಾಗಿದೆ. 80 ವಲಸಿಗರನ್ನ ಹೊತ್ತು ಅಕ್ರಮವಾಗಿ ಸ್ಪೇನ್ಗೆ ತೆರಳುತ್ತಿದ್ದ ಯಾಂತ್ರೀಕೃತ ದೋಣಿ ಮೊರಕ್ಕೋದ ಸಮುದ್ರದಲ್ಲಿ ಮಗುಚಿದೆ. ಪರಿಣಾಮ ಈ ದೋಣಿ ದುರಂತ ಸಂಭವಿಸಿದೆ. ದುರಂತ ವರದಿ ಆಗ್ತಿದ್ದಂತೆ ಕರಾವಳಿ ಗಸ್ತು ಪಡೆಗಳು, ಮೊರಕಾನ್ ಅಧಿಕಾರಿಗಳು ದೋಣಿ ಮೂಲಕ 30 ಜನರನ್ನ ರಕ್ಷಿಸಿದ್ದಾರೆ. 80ಕ್ಕೂ ಅಧಿಕ ವಲಸಿಗರನ್ನ ಹೊತ್ತಿದ್ದ ಈ ದೋಣಿ ಜನವರಿ 2ರಂದು ಮಾರಿಷಸ್ನಿಂದ ಹೊರಟಿತ್ತು ಎನ್ನಲಾಗಿದೆ. ಇನ್ನು ಘಟನೆ ಕುರಿತು ಪಾಕಿಸ್ತಾನದ ವಿದೇಶಾಂಗ ಕಚೇರಿ ಹೇಳಿಕೆ ನೀಡಿದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ನೆರವಾಗಲು ಮೊರಕ್ಕೋದಲ್ಲಿರುವ ತನ್ನ ರಾಯಭಾರಿ ಕಚೇರಿಗೆ ಸೂಚನೆ ನೀಡಿದೆ. ತಮ್ಮ ಅಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಕದನ ವಿರಾಮ ಪ್ರಸ್ತಾವನೆ ಜಾರಿಗೆ ಕ್ಷಣಗಣನೆ ಶುರುವಾಗಿದೆ. ಗುರುವಾರ ದಾಳಿ ಬೆನ್ನಲ್ಲೇ ಇಸ್ರೇಲ್ ಕೊಂಚ ಉದಾರವಾದಿ ಧೋರಣೆಯತ್ತ ಹೊರಳುವ ಮುನ್ಸೂಚನೆ ನೀಡಿದೆ.
ಗಾಜಾ ಪಟ್ಟಿಯಲ್ಲಿ ಕದನ ವಿರಾಮ ಮತ್ತು ಒತ್ತೆಯಾಳುಗಳ ಬಿಡುಗಡೆಗಾಗಿ ಹಮಾಸ್ ಜೊತೆಗಿನ ಒಪ್ಪಂದಕ್ಕೆ ಅಂತಿಮ ಅನುಮೋದನೆ ನೀಡಲು ಇಸ್ರೇಲ್ ಸಜ್ಜಾಗಿದೆ. ಇದಕ್ಕಾಗಿ ನೆತನ್ಯಾಹು ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಸೇರಲಿದೆ ಅಂತ ಹೇಳಲಾಗಿದೆ. ಮತ್ತೊಂದೆಡೆ ಕದನ ವಿರಾಮ ಪ್ರಸ್ತಾವನೆ ಕುರಿತಂತೆ ನೆತನ್ಯಾಹು ಸಂಪುಟದಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ. ಇದೇ ಕಾರಣಕ್ಕೆ ಗುರುವಾರ ನಡೆಯಬೇಕಿದ್ದ ಸಂಪುಟ ಸಭೆಯನ್ನ ಶುಕ್ರವಾರಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು ಅಂತ ಹೇಳಲಾಗ್ತಿದೆ. ಇದರ ಮಧ್ಯೆ ಶುಕ್ರವಾರವೂ ಗಾಜಾದಲ್ಲಿ ಇಸ್ರೇಲಿ ಯುದ್ಧ ವಿಮಾನಗಳು ತೀವ್ರವಾದ ದಾಳಿಗಳನ್ನು ಮುಂದುವರಿಸಿದವು. ಕಳೆದ 2 ದಿನಗಳಲ್ಲಿ ಗಾಜಾ ಪಟ್ಟಿ ಹಾಗೂ ಆಕ್ರಮಿತ ಪಶ್ಚಿಮ ದಂಡೆಯಲ್ಲಿ ಬರೋಬ್ಬರಿ 86 ಜನ ಹತರಾಗಿದ್ದಾರೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ದಕ್ಷಿಣ ಆಫ್ರಿಕಾದಲ್ಲಿ ಅಕ್ರಮ ಚಿನ್ನದ ಗಣಿಗಾರಿಕೆಯಲ್ಲಿ ತೊಡಗಿದ್ದವರ ರಕ್ಷಣಾ ಕಾರ್ಯಾಚರಣೆ ಅಂತ್ಯಗೊಂಡಿದೆ. ಆಳ ಗಣಿಗಳಲ್ಲಿ ಸಿಲುಕಿಕೊಂಡವರನ್ನ ಅಂತಿಮವಾಗಿ ಹೊರಹಾಕುವ ಮೂಲಕ ಕಾರ್ಯಾಚರಣೆಯನ್ನ ಕೊನೆಗೊಳಿಸಲಾಗಿದೆ. ಇಲ್ಲಿವರೆಗೆ ಅಕ್ರಮವಾಗಿ ಆಳ ಗಣಿಗಾರಿಕೆಯಲ್ಲಿ ತೊಡಗಿದ್ದ ಸುಮಾರು 78 ಜನ ಕಾರ್ಮಿಕರು ಶವವಾಗಿ ಹೊರಬಂದಿದ್ದಾರೆ. ಅಂದಹಾಗೆ 2023 ಆಗಸ್ಟ್ ನಲ್ಲಿ ದಕ್ಷಿಣ ಆಫ್ರಿಕಾ ಪೊಲೀಸರು ಈ ಗಣಿಗಳಿಗೆ ಮುತ್ತಿಗೆ ಹಾಕಿದ್ದರು. ಆ ದಿನದಿಂದಲೇ ಒಳಗಿದ್ದ ಅಕ್ರಮ ಕಾರ್ಮಿಕರನ್ನ ಹೊರಗೆಳೆಯಲು ಪ್ರಯತ್ನಿಸಿದ್ದರು. ಅಕ್ರಮಕ್ಕೆ ಕೊಕ್ಕೆ ಹಾಕುವ ನಿಟ್ಟಿನಲ್ಲಿ ಒಳಗಿದ್ದ ಕಾರ್ಮಿಕರಿಗೆ ಅನ್ನ ನೀರು ಪೂರೈಕೆಯನ್ನು ನಿಲ್ಲಿಸಲಾಗಿತ್ತು. ಹೀಗಾಗಿ ಪೊಲೀಸರ ನಿರ್ದಯಿ ವರ್ತನೆಯಿಂದಾಗಿ 78 ಮಂದಿ ದಾರುಣವಾಗಿ ಸಾವಿಗೀಡಾಗಿದ್ರು ಅಂತ ಕಾರ್ಮಿಕ ಸಂಘಟನೆಗಳು ಆರೋಪಿಸಿವೆ. ಇದು ವರ್ಣಭೇದ ನೀತಿಯ ಅಂತ್ಯದ ನಂತರದ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಸರ್ಕಾರಿ ಪ್ರಾಯೋಜಿತ ಹತ್ಯಾಕಾಂಡ ಅಂತ ಕಾರ್ಮಿಕ ನಾಯಕರು ಕಿಡಿಕಾರಿದ್ದಾರೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.